ಏನಮ್ಮ? ಇಷ್ಟೇ ಬಾರಿ ಬೇಡ ಬೇಡ ಎಂದಾಡಿದರೂ ಕೂಡ ತಾನು ಹೋಗ್ತೇನೆ ಎನ್ನುವಾಗೆ ಹಠ ಹಿಡಿಯುತ್ತಾ ಇದ್ದೀವಿ. ಹೋಗ್ತೇನಮ್ಮ ನಾನು. ಮಗ ಹೋಗ್. ಗುರು ಹಿರಿಯರಲ್ಲಿ ಅದಮ್ಯ ಗೌರವ ಭಾವವುಳ್ಳವನು ನೀನು. ನಿನ್ನ ಮಗನಮ್ಮ ನಾನು. ಮಾತಾ ಪಿತರಲ್ಲಿ ಸುದೃಢವಾದ ಭಕ್ತಿ ಭಾವವುಳ್ಳವನು ನೀನು. ಕೃಷ್ಣ ಪರಮಾತ್ಮನ ಎಳೆಯ ತಾಯಿ. ಯಾವುದು ನೀತಿ ಯಾವುದು ಅನೀತಿ ಎಂದು ತಿಳಿದುಕೊಳ್ಳುವ ಶಕ್ತಿ ಇದ್ದವನು ನೀನು. ಭೀಷ್ಮಾಚಾರ್ಯರು ಮೊಮ್ಮಗಮ್ಮ ನಾನು. ಹಠ ಮಾಡುವುದಿಲ್ಲ ಮಗ. ಇದು ಒಂದು ವಿಷಯದಲ್ಲಿ ಹಿಡಿದ ಹಠವನ್ನು ಬಿಡುವುದಿಲ್ಲಮ್ಮ. ಮಾತೆಯ ಮಾತನ್ನ ಉಲ್ಲಂಘಿಸುವುದಕ್ಕೆ ಭಾವಿಸಬೇಡ ತಾಯಿಯ ಸಂದಿಗ್ಧ ಪರಿಸ್ಥಿತಿ ನನ್ನ ಬದುಕಿಗಮ್ಮ. ಇಲ್ಲ ಮಗನೇ, ರಣಕ್ಷೇತ್ರದ ಪರಿಣಾಮವನ್ನು ವಹಿಸಿದ್ರೆ ಮೈಮನವೇ ನಡುಗುತ್ತಾ ಇದೆ ಮಗ. ಯಾಕಮ್ಮ? ವಿರೋಧಿಗಳೆಲ್ಲರೂ ಹಸಿದ ವ್ಯಾಘ್ರಗಳಂತೆ ಕಾಯುತ್ತಾ ಇದ್ದಾರೆ. ನನಗೆ ತುತ್ತಾಗಿ ಯಾರು ಬರ್ತಾರೆ ಎನ್ನುವ ಹಾಗೆ ಹಸಿದ ವ್ಯಾಘ್ರಗಳಂತಿರುವ ವಿರೋಧಿಗಳ ಮುಂದೆ ನಿನ್ನ ತುತ್ತಾಗಿ ಕಳಿಸಿಕೊಡುವುದಕ್ಕೆ ಈ ಹೆತ್ತಬ್ಬೆಯ ಮನ ಒಪ್ಪದು ಮಗನೇ, ಒಪ್ಪದು. ದುರಾಲೋಚನೆಯನ್ನ ಮಾಡಬೇಡ ತಾಯೇ, ದುರಾಲೋಚನೆಯನ್ನ ಮಾಡಬೇಡ. ಯುದ್ಧ ಕ್ಷೇತ್ರಕ್ಕೆ ನಾನು ಹೋಗಲೇಬೇಕು. ಹೋಗಬೇಕೆನ್ನುವ ಕಾರಣಕ್ಕಾಗಿ ಅಡಿಯನ್ನ ಮುಂದಿಟ್ಟವ ಅಭಿಮನ್ಯು. ಅಡಿಯ ಮುಂದಿಡ ಸ್ವರ್ಗ, ಅಡಿಯ ಹಿಂದಿಡ ನರಕ, ಅಡಿಗೆ ಅಶ್ವಮೇಧದ ಫಲ ಉಂಟು. ರಣಕ್ಷೇತ್ರಕ್ಕೆ ಹೋಗ್ತೇನೆ. ಇಂದು ರಣಕ್ಷೇತ್ರಕ್ಕೆ ಹೋಗಿ ಮತ್ತೊಮ್ಮೆ ಆ ಮಾತನ್ನ ನೀನು ಏನ್ ಹೇಳಿದೆ ನೀನು? ರಣಕ್ಷೇತ್ರಕ್ಕೆ ಹೋಗಿ ಯಾವ ಸಂದರ್ಭಕ್ಕೂ ಒಂದೊಂದು ಶಬ್ದ ಒಬ್ಬೊಬ್ಬರ ಮನಸ್ಸಿನ ಮೇಲೆ ಅರ್ಥ ಕೊಡುತ್ತದೆ ಮಗ. ಮನಸ್ಥಿತಿಯ ಮೇಲೆ ಈ ಕ್ಷಣಕ್ಕೆ ನೀನು ಹೋಗಿ ತೀರುತ್ತೇನೆ ಎಂದಾಗ ನಾನು ಹಾಗೆ ಅರ್ಥವಿಸಿಕೊಳ್ಳಬೇಕು ಮಗನೇ. ರಣಕ್ಷೇತ್ರದ ಪರಿಣಾಮವನ್ನು ಮೊದಲೇ ಊಹಿಸುವುದಕ್ಕೆ ಸಾಧ್ಯ. ಸಮುದ್ರಕ್ಕೆ ಹೋದಂತ ವೀರ, ಏಳಿಗೆಗೆ ಹೋದಂತ ಹೆಣ್ಣು, ರಣಕ್ಷೇತ್ರಕ್ಕೆ ಹೋದಂತ ಯೋಧ ಮರಳಿ ಮನೆಗೆ ಬಂದ ಮೇಲೆ ಬಂದರು ಅಂತ ಹೇಳಬಹುದೇ ವಿನಃ ಅಲ್ಲಿಯವರೆಗೆ ಯಾವ ಭರವಸೆಯನ್ನು ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೇಳು? ಸಾಧ್ಯವಿಲ್ಲ. ಒಂದು ವೇಳೆ ರಣಕ್ಷೇತ್ರದಲ್ಲಿ ನಿನ್ನ ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಮಗನೇ, ಸಾಧ್ಯ ಇಲ್ಲ ಮಗ. ಒಂದು ವೇಳೆ ಆ ರಣಕ್ಷೇತ್ರದಲ್ಲಿ ಅನಾಹುತ ಆಯ್ತು ಅಂತಾದ್ರೆ ನಿನ್ನಮ್ಮ ಎದೆ ಒಡೆದು ಸಾಯಿ. ಭಯಪಡಬೇಡಮ್ಮ, ವೀರಪುತ್ರ ನಿನ್ನ ಮಗ ಅಭಿಮನ್ಯು. ಹೆದರಬೇಡ ತಾಯಿ. ನೀನು ರಣಕ್ಷೇತ್ರಕ್ಕೆ ಹೋದ ಮೇಲೆ ನಿನ್ನ ಮೋಹದ ಮಡದಿ ಉತ್ತರ ಬಂದು ಅತ್ತೇ ನನ್ನ ವಲ್ಲಭ ಎಲ್ಲಿ ಅಂತ ಕೇಳಿದ್ರೆ ಆಕೆಗೆ ಯಾವ ಉತ್ತರವನ್ನ ಕೊಡ್ಲಿ ಮಗ? ಉತ್ತರವನ್ನು ಹುಡುಕಿಕೊಂಡು ನಿನ್ನ ಮಾಂಗಲ್ಯ ಸೌಭಾಗ್ಯ ಯುದ್ಧ ಕ್ಷೇತ್ರವನ್ನ ಪ್ರವೇಶ ಮಾಡಿ ಎನ್ನುವಾಗ ಹೇಳಮ್ಮ. ಉತ್ತರಿಗೆ ಆ ರೀತಿ ಉತ್ತರಿಸಿದ್ರೆ ಕೊಡಮ್ಮ. ನಿನ್ನ ಅಪ್ಪ ಪಾರ್ಥ ದೇವರು ಒಂದು ಮಗು ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಹಾಗೆ ಮುಖವನ್ನು ತೋರಿಸಿ ಮಗನೇ. ದಶನಾಮವನ್ನು ಹೊತ್ತಂತ ತನ್ನ ತೀರ್ಥ ರೂಪರಿಗೆ ಮತ್ತೊಂದು ಬಿರುದನ್ನು ಸೇರಿಸುವುದಕ್ಕೆ ನಿಮ್ಮ ಕುಲಪುತ್ರ ಹೋಗಿದ್ದಾನೆ ಎನ್ನುವಾಗ ಹೇಳಮ್ಮ. ಮಗ ಬೇಟ ಮಗನೇ, ಹೋಗ್ಬೇಕು. ಹೊರಲಾರದೆ ಹೊತ್ತು ಎರಲಾರದೆ ಎತ್ತು ಅಳುವುದೆಲ್ಲ ಹತ್ತು ನೋವನ್ನೆಲ್ಲ ನುಂಗಿ ನಿನ್ನ ಪಡೆದು ಆ ಸಾವು ನೋವಿನ ಕ್ಷೇತ್ರಕ್ಕೆ ಕಳಿಸಿ ಕೊಡುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಹೇಳಿದ್ರು ನಾನು ಇಲ್ಲಿ ನಿಲ್ಲುವವನಲ್ಲಮ್ಮ. ರಣಕ್ಷೇತ್ರಕ್ಕೆ ಹೋಗಲೇಬೇಕು. ಪಾಂಡವರ ಮರ್ಯಾದೆಯನ್ನ ಕಾಪಾಡುವುದಕ್ಕಾಗಿ ನಿನ್ನ ಮಗ ಅಭಿಮನ್ಯು ಯುದ್ಧ ಕ್ಷೇತ್ರವನ್ನು ಸೇರಲೇಬೇಕಮ್ಮ, ಸೇರಲೇಬೇಕಮ್ಮ. ಹೌದಮ್ಮ, ಮತ್ತೆ ನಿನ್ನ ತಡೆಯುವಂತ ಶಕ್ತಿ ನಿನ್ನಮ್ಮನಿಗಿಲ್ಲ ಮಗನೇ. ಪ್ರಯತ್ನ ಮಾಡಿದರು ವ್ಯರ್ಥವಾದಿತಮ್ಮ. ಮಗನೇ, ರಣಕ್ಷೇತ್ರಕ್ಕೆ ಉತ್ಸಾಹದಿಂದ ಹೊರಟವ ನೀನು. ನಿನ್ನ ಉತ್ಸಾಹಕ್ಕೆ ಯಾರೇ ಭಂಗ ತರುವುದಕ್ಕೆ ಮುಂದಾದ್ರೂ ಕೂಡ ಅವರು ನಿನಗೆ ವೈರಿಗಳೇ. ರಣಕ್ಷೇತ್ರಕ್ಕೆ ಹೊರಟ ನಿನಗೆ ಮೊದಲ ವೈರಿಯಾಗಿ ಬಂದವಳು ನಿನ್ನಮ್ಮ. ನಿನ್ನ ಉತ್ಸಾಹಕ್ಕೆ ಭಂಗ ತಂದವಳು ನಿನ್ನಮ್ಮ. ಮಗನೇ, ರಣಕ್ಷೇತ್ರಕ್ಕೆ ಹೊರಟ ನೀನು ಎತ್ತಬ್ಬೆಯ ಒಂದು ಆಸೆಯನ್ನು ಈಡೇರಿಸಿ ಹೋಗ್ತೀಯ. ಅಭಿಮನ್ಯುವಿನ ಭಾಗ್ಯಮ್ಮ ಇದು. ಯಾವ ಮಕ್ಕಳಿಗೆ ಹೆತ್ತವಯ ಮುತ್ತಿನ ಆಸೆಯನ್ನು ಈಡೇರಿಸುವ ಸೌಭಾಗ್ಯ ಬರ್ತದೆ ಹೇಳು? ನನಗೆ ಬಂದಿದೆ ಅಂತಾದ್ರೆ ಒಂದು ಆಸೆ ಏನಮ್ಮ, 100 ಆಸೆಯನ್ನಾದ್ರೂ ಮುಂದಿಡು. ಕ್ಷಣ ಮಾತ್ರದಲ್ಲಿ ಪೂರೈಸಿ ನಿಮಿಷ ಮಾತ್ರದಲ್ಲಿ ರಣರಂಗವನ್ನು ಪ್ರವೇಶ ಮಾಡ್ತೇನಮ್ಮ. ಯಾಕೆ ಕಡಿತ ಇದು? ಶತ್ರುಗಳ ಕಂಠವನ್ನು ಕತ್ತರಿಸುವುದಕ್ಕಾಗಿ. ಈ ಕಡಕಕ್ಕೆ ಅವರಿವರೆನ್ನುವ ಭೇದ ಇಲ್ಲ ತಾನೇ. ಕತ್ತರಿಸುವವನ ಭಾವಕ್ಕೆ ಬಿಟ್ಟದ್ದಮ್ಮ ಅದು. ಮಗ, ನಿನ್ನ ಉತ್ಸಾಹಕ್ಕೆ ಭಂಗ ತಂದಿರುವ ಈ ಎತ್ತಪ್ಪೆಯ ಬಲನ ಎಂತ ಮಾತು ಎನ್ನುವಾಗೆ ಸರಾಗವಾಗಿ ಆಡಿಬಿಟ್ಟೆ ತಾಯಿ ನೀನು. ಇಲ್ಲದೆ ಹೋದ್ರೆ ಈ ಸಂದರ್ಭದಲ್ಲಿ 4 ಶಕ್ತಿಗಳು ಬಂದು ಕಬ್ಬಿಣದ ಸಂಕೋಲೆಯಿಂದ ನನ್ನನ್ನು ಮುರಿಯಾಗಿ ಬಂಧಿಸಿದ್ರೆ ಸಂಕೋಲೆಯನ್ನು ರಚನೆ ಮಾಡಿ ಸಮರ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇದ್ಯಮ್ಮ. ಅಮ್ಮ, ಆದರೆ ನೀನು ಮಾತ್ರ ವಾತ್ಸಲ್ಯದಿಂದ ಕರುಣ ಬಳ್ಳಿಯನ್ನೇ ಸರಪಳಿಯನ್ನಾಗಿಸಿ ನನ್ನನ್ನು ಬಂಧಿಸಿದೆಯಾ ತಾಯಿ, ನನ್ನನ್ನು ಬಂಧಿಸಿದೆಯಾ ಅಮ್ಮ. ಹೆತ್ತವ್ವಯ ಕತ್ತನ್ನ ಕತ್ತರಿಸುವಷ್ಟು ಕಟುಕನಲ್ಲಮ್ಮ ನಾನು. ಏನು ಮಾಡೋಣ ಹೇಳಿ? ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡೆಮ್ಮ. ನಾಳೆಯ ದಿವಸ ಹಸ್ತಿನಾವತಿಯ ಸಿಂಹವಿಷ್ಟರವನ್ನು ಏರಿಕೊಂಡು
ಮುತ್ತಿನ ಮುಕುಟವನ್ನು ಧರಿಸಿಕೊಂಡು ಹಸ್ತಿನಾವತಿಯ ಕೋಟಿ ಕೋಟಿ ಪ್ರಜೆಗಳ ಕೋಟಿ ಕೋಟಿ ಸಮಸ್ಯೆಯನ್ನು ಬಗೆಹರಿಸಬೇಕಾದ ದೊಡ್ಡಪ್ಪ ಧರ್ಮರಾಯ ಪ್ರಭುಗಳು ನೆಲನಾಟಕರಾಗಿ ಮೂಗಿನ ಮೇಲೆ ಬೆರಳನ್ನಿಟ್ಟುಕೊಂಡು ಚಿಂತೆಯಿಂದ ಕುಳಿತುಕೊಳ್ಳುವುದನ್ನು ನನ್ನಿಂದ ನೋಡ್ಲಿಕ್ಕೆ ಆಗ್ಲಿಲ್ಲಮ್ಮ, ಆಗ್ಲಿಲ್ಲ. ಯಾಕೆ ಹೇಳು? ಕೌರವೇಶ್ವರನ ಪಂಚಹವ ನುಡಿಗಳಮ್ಮ, ಪಾಂಡವರಲ್ಲಿ ವಿಕ್ರಮಿಗಳಿದ್ದರೆ ಬರಲಿ ಎನ್ನುವ ಹಾಗೆ, ದೊಡ್ಡಪ್ಪ ಧರ್ಮರಾಯನ ಚಿಂತೆ ಯಾರನ್ನ ರಣಕ್ಷೇತ್ರಕ್ಕೆ ಕಳುವಲಿ ಎನ್ನುವ ಹಾಗೆ. ಅದೇ ಸಮಯಕ್ಕೆ ಸರಿಯಾಗಿ ಪಾಂಡವರ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ದೊಡ್ಡಪ್ಪ ನಾನಿದ್ದೇನೆ, ದೊಡ್ಡಪ್ಪ ಅಪ್ಪಣೆ ಕೊಡಿ ಎನ್ನುವಾಗಿ ಹೇಳಿ ಪಡೆದುಕೊಂಡು ಬಂದರೆ ಎದುರಾದ ತಾಯಿಯಾದಂತ ನೀನು ಸಾವಿನ ಭೀತಿಯಿಂದ ಕಳೆಯುತ್ತಾ ಇದ್ದೀನಮ್ಮ. ಯಾಕಮ್ಮ ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ರಚಿಸ್ತಾ ಇದ್ದೀಯಾ? ನೀನೇನು ಸಾಮಾನ್ಯದವಳೇನಮ್ಮ? ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಮುಚ್ಚಿನ ತಂಗಿ ನೀನು. ಯುದ್ಧ ಎಂದರೆ ತನಗೆ ಹಬ್ಬ ಎನ್ನುವ ಹಾಗೆ ಗಾಂಧೀವವನ್ನು ಹೆದೆಯಾರಿಸಿಕೊಂಡು ಮುನ್ನುಗ್ಗುವ ವೀರ ಪಾರ್ಥನಿಗೆ ಮಡದಿ ಅಲ್ಲ, ಭಾರತ ರತ್ನ ಈ ಅಭಿಮನ್ಯುವಿನ ತಾಯಿಯಮ್ಮ, ತಾಯಿ ನೀನು. ಸಾಮಾನ್ಯ ಹೆಣ್ಣು ಮಕ್ಕಳಾಗಿ ಯೋಚನೆ ಮಾಡುವುದಾದ್ರೆ ಅಮ್ಮ ಒಮ್ಮೆ ರಣಕ್ಷೇತ್ರದ ದೃಷ್ಟಿ ಹಾಯಿಸಿ ನೋಡಮ್ಮ, ಆ ಕಡೆ ನೋಡು ತಾಯೇ ನೋಡು. ಮೊನ್ನೆಯಷ್ಟು ಮದುವೆಯಾದಂತ ಹೆಣ್ಣುವರಳು ಗಂಡನ ಹೆಣದ ಮುಂಭಾಗದಲ್ಲಿ ಬಿದ್ದು ಮಂಗಲ ಸೂತ್ರವನ್ನು ಅವಳಾಗಿ ಹರಿದುಕೊಂಡು ಕೈ ಬಳಗಳನ್ನು ಪುಟಿಗೈದು ಸಿಂಧೂರವನ್ನು ಅಲಸಿಕೊಂಡು ಕಾಲುಂಗುರವನ್ನು ಗಂಡನ ಹೆಣದ ಮೇಲೆ ಸೆದು ರಮಣ ರಮಣ ನನಗಿನ್ನು ಯಾರಿದ್ದಾರೆ ಎನ್ನುವ ಹಾಗೆ ಗೊಳೋ ಅಂತ ಅಳ್ತಾ ಇದ್ದಾಳಮ್ಮ. ಅತ್ತ ದೃಷ್ಟಿ ಹಾಯಿಸಿ ನೋಡಮ್ಮ, ಮನೆಗೆ ಆಸರೆಯಾಗಿದ್ದಂತ ಒಬ್ಬ ಮಗನನ್ನ ಕಳೆದುಕೊಂಡಂತ ತಾಯಿ, ಮಗನೇ ಮಗನೇ ಯಾಕಪ್ಪ ನನ್ನನ್ನು ಅನಾಥನನ್ನಾಗಿಸಿದ್ಯಾ, ನನಗಿನ್ನು ಯಾರಿದ್ದಾರೆ ಎನ್ನುವ ಹಾಗೆ ಗೋಳು ಅಂತಳುವ ತಾಯಿ ಆರ್ತನಾದವನ್ನ ಕೇಳಮ್ಮ. ಅತ್ತ ನೋಡಮ್ಮ, ಸಂಸ್ಕಾರವಂತರು ಮಾಡಲೇಬೇಕಾದ ಕಾರ್ಯ ಅಪ್ಪನ ಹೆಣವನ್ನ ಮಗನಾದವನು ಹೆಗಲ ಮೇಲೊತ್ತು ಸ್ಮಶಾನ ಸೇರ್ಬೇಕಮ್ಮ. ಆದ್ರೆ ಪಾಂಡವರ ಒಂದೇ ಒಂದು ಕಾರಣದಿಂದ ನೋಡಮ್ಮ ನೋಡು, ರಕ್ತ ತಂದೆವರನ್ನು ಎಳೆಯ ಮಗನ ಹೆಣವನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮಗನೇ ಮಗನೇ ಎಂತ ದೌರ್ಭಾಗ್ಯ ತಂದು ಕೊಟ್ಟೆಯಪ್ಪ, ಬದುಕಿ ಏನು ಪ್ರಯೋಜನ ನಾನು ಎನ್ನುವಾಗೆ ಒಪ್ಪಿಡ್ತಾ ಇದ್ದಾನಮ್ಮ. ಕುರುಕ್ಷೇತ್ರದ ಅತ್ತ ಇತ್ತ ಸುತ್ತ ಮುತ್ತ ಎತ್ತ ದೃಷ್ಟಿ ಹಾಯಿಸಿದ್ರು ರುಂಡದಿಂದ ಬೇರ್ಪಟ್ಟಂತ ಮುಂಡಗಳು, ಕೈ ಕಾಲುಗಳನ್ನು ಕಳೆದುಕೊಂಡಂತ ವೀರಾದಿ ವೀರರ ಹೆಣಗಳನ್ನು ಹುಡುಕಲಿಕ್ಕೆ ಆಗದೆ ಮನೆಯವರು ರೋಧಿಸುವಂತ ರೋದನೆ ನಾನು ಕೇಳಲಾರೆ ಅಮ್ಮ. ಆ ದೃಶ್ಯವನ್ನು ನಾನು ಕಾಣಲಾರೆ. ಅವರೆಲ್ಲರೂ ಸತ್ತರು ಹತ್ತರು, ಅವರ ಪಾಲಿನ ಕಣ್ಣೀರನ್ನು ಒರೆಸುವವರು ಯಾರು ಇಲ್ಲಮ್ಮ. ಯಾಕೆ? ಅವರೆಲ್ಲರೂ ಸತ್ತದಾದರು ಪಾಂಡವರ ವಂಶದ ಗೌರವವನ್ನು ಉಳಿಸುವುದಕ್ಕಾಗಿ. ಇಂದು ಪಾಂಡವರಲ್ಲೇ ಒಬ್ಬನಂತ ನಿನ್ನ ಮಗ ಅಭಿಮನ್ಯು ಹೋಗ್ತಾನಂತ ಹಾಗೆ ಸಾವಿನ ಭೀತಿಯನ್ನಮ್ಮ. ಭಯಪಡಬೇಡ ತಾಯೇ, ಭಯಪಡಬೇಡ. ವಿರೋಧಿಗಳ ಮುಂಭಾಗದಲ್ಲಿ ಭುಜಕ್ಕೆ ಭುಜ ಇಟ್ಟು ಬಬರವನ್ನ ಕೊಡ್ತೇನಮ್ಮ. ಕಾಲಕದ ಕಣದಲ್ಲಿ ನಿನ್ನ ಮಗ ಅಭಿಮನ್ಯು ಗೆದ್ದನಂತಾದ್ರೆ ನಮ್ಮವರೆಲ್ಲರನ್ನ ಕರೆಯಮ್ಮ. ಬನ್ನಿ, ನನ್ನ ಮಗ ಗೆದ್ದಿದ್ದಾನೆ, ವಿಜಯೋತ್ಸವವನ್ನು ಆಚರಿಸೋಣ ಎನ್ನುವಾಗ ಹೇಳಮ್ಮ. ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ತಾಯಿ. ಅದಲ್ಲದೆ ನಿನ್ನ ಎಣಿಕೆಯ ಪ್ರಕಾರ ನಾನು ರಣಕ್ಷೇತ್ರದಲ್ಲಿ ಸತ್ಯ ಅಂತ ಅಮ್ಮ. ಮಾತೆಯಾದಂತ ನೀನು ಮಗನಿಗಾಗಿ ಒಂದು ತಿಂದು ಕಣ್ಣೀರನ್ನು ಸುರಿಸಿದ್ರೆ ಒಬ್ಬ ಸಮರ್ಥ ವೀರ ಯೋಧನಾಗಿ ವೀರಾಭಿಮನ್ಯವಾಗಿ ವೀರ ಸ್ವರ್ಗವನ್ನ ಸೇರ್ತೇನಮ್ಮ, ವೀರ ಸ್ವರ್ಗವನ್ನ ಸೇರ್ತೇನೆ. ಯಾವ ಕಾರಣಕ್ಕೂ ಮುಂದಿಟ್ಟ ಅಡಿಯನ್ನ ಹಿಂದಿಡಲಾರೆ. ಕುರುಕ್ಷೇತ್ರದಲ್ಲಿ ಬಬರ ನಡೆಯುತ್ತದೆ, ನಡೆಯುತ್ತದೆ. ಬವರ ವಾದನ ಹರನ ವದನದಿ ಬೆವರ ತಹನು ಅವ ಗೆಡಿಸಿದರೆ ವಾಸವನ ಸದವನು ಒತ್ತಡವು ಗೆಡಿಸುವೆನು ಭಾರತವನ ಜವನ ಜವ ಗೆಡಿಸುವೆ. ಸಾಕಿ ನವರಿವರು ಯಾಕೆ? ಅರ್ಜುನನು ಮಾತವನ್ನು ಮುನಿದ ರಾಗದ ಗೆಲುವೆ ನಂಚದೆ ವಿಕ್ರಮದ ವಿಷ್ಣುಲಿಂಗದಂತೆ ಕದಲಿಯ ವನವನ್ನು ಹೊಕ್ಕಂತ ಮದ್ದಾನಗಳು ಪಾಳಿಯ ಗಿಡವನ್ನು ಕುಡಿಗೆಯುವ ತದ್ರೀತಿಯಲ್ಲಿ ಕೌರವ ಕೋಟೆಯನ್ನು ಹೊಕ್ಕು ಕೌರವಾದಿಗಳನ್ನ ನುಚ್ಚಿನೂರು ಮಾಡಿ ಬರ್ತೇನಮ್ಮ. ಇದಕ್ಕೆ ಬೇಕಾದದ್ದು ನಿನ್ನ ಪ್ರೀತಿಯ ಆಶೀರ್ವಾದ ತಾಯಿ. ಮಗನನ್ನು ಹರಸಿ ಕೊಡುವನು, ಆಶೀರ್ವಾದ ಮಾಡಮ್ಮ ನನಗೆ.